ಕತ್ತಲು ಹರಿಯತೊಡಗಿದ್ದುದರಿಂದ ಶ್ರೀರಾಮನು ತನ್ನ ನಲ್ಲೆಯನ್ನು ಹಿಡಿದೆಬ್ಬಿಸಿ ಮುಂಗುರುಳನ್ನು ತೀಡಿ, ಇಷ್ಟೂ ಭಯವೇ ಸೀತಾ ಎಂದನು. ಸೀತೆಯು ಆ ಮಾಯಕಾತಿಯನ್ನು ಮಾತಾಡಿಸದೆಯೇ ಧಿಕ್ಕರಿಸಿ ಕಳುಹಿಸಬೇಕಾಗಿತ್ತು. ಇನ್ನೂ ಏನೇನು ಅನರ್ಥವಾಗಲಿದೆಯೋ ಎಂದು ನಡುಗುತ್ತಲೇ ನುಡಿದಳು. ಆ ದುಷ್ಟೆಯನ್ನು ಧಿಕ್ಕರಿಸುತ್ತಿದ್ದರೂ ಹಾನಿಯು ತಪ್ಪುತ್ತಿರಲಿಲ್ಲ. ಕ್ರುದ್ಧಳಾಗಿ ಮೈಮೇಲೆಯೇ ಏರಿ ಬರುತ್ತಿದ್ದಳು. ಹೇಗಿದ್ದರೂ ಕ್ರೂರ ದಾನವರ ವೈರಕ್ಕೆ ತಾನಾಗಿ ಕಾರಣವು ಹುಟ್ಟಿಕೊಳ್ಳುತ್ತಿತ್ತು. ಅದಕ್ಕೆ ಇಂದಿನ ಈ ಘಟನೆಯೇ ನಿಮಿತ್ತವಾಗಿ ನಾಸಾಚ್ಛೇದನವೇ ಮೊದಲ ಕಾರ್ಯವಾಗಿ ಪರಿಣಮಿಸುವಂತಾಯಿತು. ದೈತ್ಯರು ಇನ್ನೆಂತೂ ನಮ್ಮನ್ನು ಎದುರಿಸದಿರಲಾರರು, ನಾವು ಮಾತ್ರ ಎಚ್ಚರ ತಪ್ಪದಿದ್ದರಾಯಿತು ಎಂದು ಶ್ರೀರಾಮನು ನುಡಿದನು. ವಿದ್ರೋಹಿಗಳು ಮುಂದೆ ಬಂದರೆ ಅವರ ಆಯುಷ್ಯವು ಇಲ್ಲೇ ತೀರಿ ಹೋಗಲಿ ಎಂದು ಲಕ್ಷ್ಮಣನು ಉದ್ಘೋಷಿಸಿದನು. ಪದ್ಧತಿಯಂತೆ ಅನುಷ್ಠಾನವನ್ನು ಆಹಾರವನ್ನು ಪೂರೈಸಿ ಶ್ರೀರಾಮ ಸೀತೆಯರು ಪರ್ಣಮಂದಿರದಲ್ಲಿ ಹೆಣೆದ ಹುಲ್ಲಿನ ಮೇಲೆ ಪವಡಿಸಿಕೊಂಡರು. ಬಹಳ ಹೊತ್ತಿನವರೆಗೆ ನಿದ್ರೆಯೇ ಬಾರದಿದ್ದುದರಿಂದ ರಕ್ಕಸರ ಕುರಿತಾಗಿಯೇ ಅವರೊಳಗೆ ಕೆಲಹೊತ್ತು ಮಾತುಕತೆ ನಡೆಯುತ್ತಾ ಇತ್ತು. ಲಕ್ಷ್ಮಣನು ಧನುರ್ಬಾಣಗಳನ್ನು ಕೈಯಲ್ಲಿ ಹಿಡಿದು ಸುಸಜ್ಜಿತನಾಗಿ ಪರ್ಣಮಂದಿರದ ಸುತ್ತಲೂ ತಿರುಗುತ್ತಾ ಪಹರೆಯನ್ನು ನಡೆಸುತ್ತಿದ್ದನು. ಒಮ್ಮೊಮ್ಮೆ ನಿಂತು ಕಾಡಿನ ಬಹುದೂರದಿಂದ ಆಗಾಗ ಕೇಳಿಬರುತ್ತಿದ್ದ ಅಸ್ಪಷ್ಟವಾದ ಯಾವುವೋ ಶಬ್ದಗಳನ್ನು ಕಿವಿಗೊಟ್ಟ ಆಲಿಸುತ್ತಿದ್ದನು. ಆಶ್ರಮದ ಮುಂಭಾಗದಲ್ಲಿ ಉರಿಯುತ್ತಿದ್ದ ಅಗ್ನಿಕುಂಡಕ್ಕೆ ಮತ್ತಷ್ಟು ಕೊಳ್ಳಿಗಳನ್ನು ತಂದೊಟ್ಟಿ ಉರಿಯನ್ನು ಪ್ರಜ್ವಲಿಸುತ್ತಿದ್ದನು. ಹಾಗೆಯೇ ಅವನ ಮನಸ್ಸು ಏನೇನನ್ನು ತುಂಬಿಕೊಂಡು ಉದ್ವೇಗಗೊಳ್ಳುತ್ತಿತ್ತು. ನಿಂತಲ್ಲಿ ನಿಲ್ಲಲಾರದೆ, ಕುಳಿತಲ್ಲಿ ಕುಳಿತಿರಲೂ ಆರದೆ, ಸುತ್ತಾಡಿ ಸುತ್ತಾಡಿ ಶಿಲಾಫಲಕದ ಮೇಲೆ ಮಂಡಿಸಿ ಕತ್ತಲಲ್ಲಿ ಏನೇನೋ ಕಾಣಿಸದ ಕಾಡನ್ನೇ ನೋಡುವಂತೆ ಏನನ್ನೋ ದೃಷ್ಟಿಸುತ್ತಿದ್ದನು. ಮತ್ತೆ ಅದರಲ್ಲಿಯೇ ತನ್ಮಯನಾಗಿದ್ದನು. ಶೂರ್ಪಣಖೆಯು ಶ್ರೀರಾಮ ಲಕ್ಷ್ಮಣರನ್ನು ಹೊಳಿದು ನಿಂದಿಸುತ್ತಾ, ಕೈಗೆ ಸಿಕ್ಕಿದ ಮೃಗಗಳನ್ನು ನೆಲಕ್ಕೆ ಬಡಿದು ಕೊಂದು ಬಿಡುತ್ತಾ, ಕಂಡ ರಾಕ್ಷಸರನ್ನು ಛೀಗಳೆದು ಮೂದಲಿಸಿ ಹೊಳಿದು ಭಂಗಿಸುತ್ತಾ ಬಂದು ಜನಸ್ಥಾನದ ಬಿಲದ ಅರಮನೆಯನ್ನು ಹೊಕ್ಕಳು. ಖರದೂಷಣ ತ್ರಿಶಿರರು ತಮ್ಮ ಆಪ್ತರೊಂದಿಗೆ ಯಾವುದೋ ಸಮಾಲೋಚನೆಯಲ್ಲಿ ನಿಮಗ್ನರಾಗಿದ್ದರು. ಹರಿದ ಮೂಗಿನ ಸುರಿವ ರಕ್ತದ ಹೇಸಿಕೆಯ ಮುಸುಡನ್ನು ಹೊತ್ತು ಅದನ್ನೇ ಕಾಣಿಕೆಯಾಗಿ ಎತ್ತಿ ತೋರಿಸುತ್ತಾ ಶೂರ್ಪನಖೆಯು ಅವರ ಸನ್ನಿಧಿಯಲ್ಲಿ ಗೋಳೋ ಎಂದು ಒತ್ತು ರೋಧಿಸಿದಳು. ವಿಸ್ಮಯಗೊಂಡ ಖರಾಸುರನು ಪರಿಸ್ಥಿತಿಯ ಕುರಿತು ವಿಚಾರಿಸಿದ ಮೇಲೆ ಶೂರ್ಪಣಖೆಯು ರಾಮಲಕ್ಷ್ಮಣರು ಬೇಕಂತಲೇ ತನಗೆ ಈ ದುರವಸ್ಥೆಯನ್ನು ತಂದರೆಂದು ಒಂದಿಷ್ಟು ಉತ್ಪ್ರೇಕ್ಷಿಸಿಯೇ ನುಡಿದು ಸೀತೆಯ ಸೌಂದರ್ಯವನ್ನು ಬಹುರೂಪದಲ್ಲಿ ಬಣ್ಣಿಸಿದಳು. ಅಲ್ಲದೆ ತನ್ನ ಕಾಮಚೇಷ್ಟೆಯ ಕುರಿತು ಒಂದಕ್ಷರವನ್ನೂ ಹೊರಗೆಡಹಲಿಲ್ಲ. ಅದರ ಸಂದೇಹ ಕೂಡ ಹತ್ತದಂತೆ ಆಕೆಯು ಶ್ರೀರಾಮನನ್ನೇ ಬಹುವಾಗಿ ನಿಂದಿಸಿದಳು. ಶ್ರೀರಾಮನ ಮೇಲೆ ಮೊದಲೇ ವೈರಭಾವವನ್ನು ತಳೆದಿದ್ದ ಖರನು ಧನುಜೇಶ್ವರನ ಸಹಭಯವೆಯ ಮಾನಭಂಗದಿಂದ ರೇಗಿ ಗದ್ದುಗೆಯನ್ನು ಗುದ್ದಿ ಭೂಮಿಯನ್ನೊದ್ದು ಒಬ್ಬಿರಿದನು. ಎಲ್ಲಿ ಹಿಡಿ, ಕೊಲ್ಲು, ತಿವಿ ಎಂಬ ಭಟರಬ್ಬರದ ಬೊಬ್ಬೆಯು ದಿಗ್ದಿಗಂತಗಳನ್ನು ತುಂಬಿ ಮೊರೆಯಿತು. ಸೇನಾಪತಿಯಾದ ದೂಷಣಾಸುರನು ನಿಯತ ಭಟೋತ್ತಂಸರನ್ನು ಕೂಡಿಕೊಂಡು ವಿವಿಧಾಯುಧಗಳನ್ನು ಧರಿಸಿ ಹೊರಟನು. ತ್ರಿಶಿರನು ಅತ್ಯುಗ್ರ ಪಂಚಾನನದ ರೌದ್ರ ದೃಷ್ಟಿಯ ಕೆಂಗಿಡಿಗಳನ್ನು ಕಾರುತ್ತಾ ನಿಜ ಭುಜಸ್ಪಾಲನದಿಂದ ಅಟ್ಟಹಾಸವನ್ನು ಗೈಯುತ್ತಾ ಮೇಲೆದ್ದನು. ಇದೆಲ್ಲವನ್ನು ಮೀರಿಯೇ ಸಮರಸನ್ನದ್ಧರಾಗಿದ್ದ ಖರಾಸುರನ ಸಿಡಿಲಬ್ಬರದ ಬೊಬ್ಬೆಯು ಪರ್ವತಾರಣ್ಯಗಳನ್ನೇ ಗಡುಗಿಸಿತು. ಗುಡ್ಡಗಾಡಿನ ಬಿಲಬಿಲಗಳಲ್ಲಿ ನೆಲೆಯಾಗಿ ನಿಂತಿದ್ದ ಕಾಳ ರಕ್ಕಸರ ಪರಿವಾರವು ತತ್ಕ್ಷಣವೇ ಬಂದು ಸೇರಿತು. ಹಾಗೆಯೇ ಸೂರ್ಯವಂಶೀಯನಾದ ಶ್ರೀರಾಮನನ್ನು ತುಡುಕಲು ನಿಶಾಚರ ಸೈನ್ಯ ಸಂದೋಹವು ಪದಹತಿಗೆ ನಡೆವ ನೆಲವೇ ಕುಸಿದು ಹೋಗುವಂತೆ ಹೊರಹೊರಟಿತು. ಬಹುಕಾಲದಿಂದ ಯುದ್ಧವಿಲ್ಲದೆ ಪರಪೀಡಿಯಲ್ಲೇ ನಿರತರಾಗಿದ್ದ ದಾನವ ಸೈನ್ಯವು ಆ ಹವಕ್ಕೊದಗುವ ಪೂರ್ಣೋಲ್ಲಾಸದಿಂದುಬ್ಬಿ ಭರತ ಸಾಗರದಂತೆ ಬರೆದು ಘರ್ಜಿಸಿತು. ಬರಸಿಡಿಲು ಬಿರುಗಾಳಿಗಳ ಮೇಳದಿಂದ ಮೈಗೊಂಡ ಮುಂಗಾರಿನಂತೆ, ಅದ್ರಿತರು ನಿಚಯವೇ ಜರಿದು ಬೀಳುವ ರೌದ್ರ ನಿಸ್ವನದಂತೆ, ರಕ್ಕಸರ ಸಮರೋನ್ಮಾದ ಸಂಭ್ರಮವು ನೀರವತೆಯ ರಾತ್ರಿಯಲ್ಲಲ್ಲಿ ಮತ್ತಷ್ಟು ಭೀಕರತೆಯನ್ನೇ ತಳೆಯಿತು. ಮೊದಮೊದಲು ಅಸ್ಪಷ್ಟವಾಗಿಯೇ ಕೇಳಿಬರುತ್ತಿದ್ದ ಗದ್ದಲವು ಕ್ರಮೇಣ ಸುಸ್ಪಷ್ಟಗೊಂಡಿತು. ಆಲಿಸುತ್ತಾ ಅದರಲ್ಲೇ ತನ್ಮಯನಾಗಿದ್ದ ಲಕ್ಷ್ಮಣನು ರಕ್ಕಸರ ಅಟ್ಟಹಾಸವನ್ನು ಕೇಳಿ ಅಣ್ಣನಿಗೆ ವಾರ್ತೆಯನ್ನರುಹಲು ಮೇಲೆದ್ದನು. ನಿದ್ರಿಸಿದ್ದ ಜಾನಕಿಗೆ ಹಿಂದೆ ವಿರಾಧನು ತನ್ನನ್ನೆತ್ತಿಕೊಂಡು ಅಂಬರಕ್ಕೆ ನೆಗೆದಿದ್ದ ದೃಶ್ಯವೇ
ಮತ್ತಷ್ಟು ಭಯಂಕರವಾಗಿ ಸ್ವಪ್ನದಲ್ಲಿ ಕಂಡು ಆಕೆಯು ಅದೇ ಭೀತಿಯಿಂದ ಚೀರಿಕೊಂಡಳು. ಅಷ್ಟರಲ್ಲಿ ಶ್ರೀರಾಮನೇ ಎದ್ದು ಅವಳನ್ನು ಸಂತೈಸತೊಡಗಿದನು. ಆಗಲೇ ಲಕ್ಷ್ಮಣನು ಬಂದು ತಾನಾಲಿಸುತ್ತಿದ್ದಾಗ ಕೇಳಿಸಿದ ಎಲ್ಲ ವಿವರವನ್ನು ತನ್ನ ಅಣ್ಣನಲ್ಲಿ ಭಿನ್ನಯಿಸಿಕೊಂಡನು. ಅದೇ ಹೊತ್ತಿಗೆ ಸರಿಯಾಗಿ ಪಂಚವಟಿಯ ವನಪ್ರದೇಶವು ದುಷ್ಟ ರಾಕ್ಷಸರ ಗುಂಡಿಗೆಯ ಬಿಸಿಯಾದ ರಕ್ತಸ್ರೋತ ಸೇಚನದಿಂದ ಕೆಂಪಾಗಿ ರಂಜಿಸುವ ಮುನ್ಸೂಚನೆ ಎಂಬಂತೆ ಕಾದಿದ್ದ ಕಾಳರಾತ್ರಿಯನ್ನು ಸೀಳಿ ದಿವಾಕರನು ಹಾರಿಸಿದ ರಕ್ತ ದೋಕುಳಿಯೇ ಇದೆಂಬಂತೆ ಪೂರ್ವ ದಿಗಂತವು ಕುಂಕುಮರಾಗ ರಂಜಿತವಾಗಿ ಕಂಗೊಳಿಸಿತು. ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು, ವತ್ಸ, ನಿನ್ನೆ ಮರೆಗೊಂಡ ಸೂರ್ಯನು ಇಂದು ಮತ್ತೆ ಮೂಡುತ್ತಿರುವುದರಲ್ಲಿ ಅರ್ಥಪೂರ್ಣವಾದ ತತ್ವವಿದೆ. ನಿನ್ನೆಯ ಹಿನ್ನೆಲೆಯಲ್ಲಿಯೇ ಇಂದು ಆವಿಷ್ಕಾರಗೊಳ್ಳುವುದು. ಮರವೆಗೊಂಡಿದ್ದ ಕರ್ತವ್ಯ ದಕ್ಷತೆಯು ಮತ್ತೊಮ್ಮೆ ಸ್ಮೃತಿಪಥದಲ್ಲಿ ಕಂಗೊಳಿಸಿದಂತೆ ನಿದ್ರಿಸಿದ ಜಗತ್ತನ್ನು ಜಾಗೃತಗೊಳಿಸುವ ಸಲುವಾಗಿಯೇ ಇಂದು ಸೂರ್ಯೋದಯವಾಗುತ್ತದೆ ಎಂದು ನಾವು ನಿರ್ಧರಿಸಬಹುದು. ಇದೇ ಶುಭೋದಯವು. ನಮ್ಮಿಂದ ನಿನ್ನೆ ಶಿಕ್ಷೆಯನ್ನು ಹೊಂದಿ ಹೋಗಿದ್ದ ದಾನವಿಯು ಇಲ್ಲಿಯ ರಾಕ್ಷಸ ಪ್ರಮುಖನಾದ ಖರಾಸುರನ ಮೂಲಕ ತನ್ನ ಸೇಡನ್ನು ತೀರಿಸಿಕೊಳ್ಳಲು ಹವಣಿಸಿರಬೇಕು. ಪೂಜ್ಯರಾದ ಋಷಿಗಳಿಂದ ನಾವು ತಿಳಿದಂತೆ ಆ ಖರದೂಷಣ ತ್ರಿಶಿರರು 14,000 ಮಂದಿ ಕ್ರೂರ ದಾನವರಿಂದ ಪರಿವೃತರಾಗಿಯೇ ಇಲ್ಲಿರುವುದು ನಿಜ. ಅವರಿಂದಲೇ ಯಜ್ಞಾದಿ ಪುಣ್ಯ ಕರ್ಮಗಳು ಭಂಗಕೊಳ್ಳುತ್ತಿರುವುದಂತೆ. ನನ್ನ ಪ್ರತಿಜ್ಞೆಯಂತೆ ಈ ದುಷ್ಟರನ್ನು ಸಂಹಾರ ಮಾಡಬೇಕಾದುದು ನನ್ನ ಕರ್ತವ್ಯವೇ ಆಗಿದೆ. ಅದಕ್ಕಾಗಿಯೇ ಸಂದರ್ಭವು ಒದಗಿ ಬಂದಿದೆ. ಇನ್ನು ಯಾವುದೇ ಕಾರಣಕ್ಕಾಗಿಯಾದರೂ ನಾವು ಕಾಯಬೇಕಾದುದಿಲ್ಲ. ನನ್ನ ಕೋದಂಡವನ್ನಿಲ್ಲಿ ಕೊಡು. ನೀನು ನಿನ್ನ ಧನುರ್ಬಾಣಗಳೊಂದಿಗೆ ಸುಸಜ್ಜಿತನಾಗಿ ಈ ಸೀತೆಯೊಂದಿಗೆ ಆ ಗಿರಿಯ ಬಿಲದಲ್ಲಿದ್ದುಕೊಂಡು ಅವಳನ್ನು ರಕ್ಷಿಸಿಕೊಂಡಿರು. ಗುರುದೇವನ ಪೂರ್ಣಾನುಗ್ರಹದಿಂದ ನಾನೊಬ್ಬನೇ ಮಾರಾಂತೂ ಈ ಯಜ್ಞ ಭಂಜಕರನ್ನೆಲ್ಲ ಭಂಜಿಸಿಬಿಡುತ್ತೇನೆ. ಇನ್ನು ಕಾಲಹರಣವು ಸಲ್ಲದು. ಸೀತಾ, ಶೀಘ್ರವಾಗಿ ಹೊರಡು ಎಂದು ಆಜ್ಞೆ ಮಾಡಿದನು. ಲಕ್ಷ್ಮಣನು ವಿಧೇಯನಾಗಿ ಸೀತಾದೇವಿಯನ್ನು ಮುಂದಿಟ್ಟುಕೊಂಡು ಸುಭದ್ರವಾಗಿದ್ದ ಆ ಗುಹೆಯನ್ನು ಪ್ರವೇಶಿಸಿದನು. ಅವರು ಅಲ್ಲಿ ಮರೆಗೊಳ್ಳುವವರೆಗೂ ದೃಷ್ಟಿಸುತ್ತಿದ್ದ ಶ್ರೀರಾಮನು ಅವರು ಸುರಕ್ಷಿತರಾದರೆಂದು ತಿಳಿಯುವಷ್ಟರಲ್ಲಿ ಲಕ್ಷ್ಮಣನ ಸಾಂಕೇತಿಕವಾದ ಬಾಣಮೊಂದು ಶ್ರೀರಾಮನ ಪಾದ ಮೂಲದಲ್ಲಿ ನಮಸ್ಕರಿಸಿತೋ ಎಂಬಂತೆ ಬಂದು ಬಿತ್ತು. ವಿ ಎನ್ ಭಾಗವತ್ ಬರ್ಪಳ್ಳಿ.